ದಾರುಲ್ ಉಲೂಮ್ ಮದ್ರಸಾ ಅಧೀನದಲ್ಲಿರುವ ನುಸ್ರತುಲ್ ಅನಾಮ್ ಸೊಲಾತ್ ಕಮಿಟಿ ಮುಲ್ಲರಪಟ್ನ ಇದರ ವತಿಯಿಂದ ಜಿಲ್ಲೆಯ ಪ್ರತಿಷ್ಠಿತ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಯನಪಯ ಮೆಡಿಕಲ್ ಕಾಲೇಜು ಇದರ ವತಿಯಿಂದ ಜಿಎಚ್ಎಂ ಫೌಂಡೇಶನ್ ಈ ದಿನ ನುಸ್ರತುಲ್ ಅನಾಮ್ ಸೊಲಾತ್ ಕಮಿಟಿ ಮಾಜಿ ಅಧ್ಯಕ್ಷರಾಗಿರುವಂತಹ ಮರ್ಹೂಮ್ ಎಂಬಿ ಹನೀಫ್ ಇವರ ಸ್ಮರಣಾರ್ಥ ಬೃಹತ್ ವೈದ್ಯಕೀಯ ಶಿಬಿರ ಇವತ್ತು ನಡೆಯಲಿದೆ. ಇಂದಿನ ಈ ಸಭಾ ಕಾರ್ಯಕ್ರಮದ ವೇದಿಕೆಗೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಳ್ಳಲಿರುವವರು ಹಾಜಿ ಎಂಬಿ ಅಶ್ರಫ್ ಇವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಹಾಗೂ ದುವಾ ಮುಖಾಂತರ ಚಾಲನೆ ನೀಡಲಿರುವವರು ಅಲ್ಹಾಜ್ ಶರೀಫ್ ದಾರ್ಮಿ ಖತೀಬರು ಮೊಹಿದ್ದೀನ್ ಜುಮಾ ಮಸೀದಿ ಇವರನ್ನು ನಾನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿ ಎಂಪಿ ನಾಸೀರ್ ಅಧ್ಯಕ್ಷರು ದಾರುಲ್ ಉಲೂಮ್ ಮದ್ರಸಾ ಮುಲ್ಲರಪಟ್ನ, ಎಂಪಿ ಸಾವುಲ್ ಹಮೀದ್ ಅಧ್ಯಕ್ಷರು ನುಸ್ರತುಲ್ ಅನಾಮ್ ಸೊಲಾತ್ ಕಮಿಟಿ ಮುಲ್ಲರಪಟ್ನ, ಡಾಕ್ಟರ್ ದೀಪ್ತಿ ಶಿಬು ಹಿರಿಯ ವೈದ್ಯಾಧಿಕಾರಿ ಯನಪಯ ಮೆಡಿಕಲ್ ಕಾಲೇಜು ದೇರಳಕಟ್ಟೆ, ಗಿರೀಶ್ ಆಲ್ವಾ, ಜಗದೀಶ್ ಆಲ್ವಾ, ಶ್ರೀ ಹರಿಯಪ್ಪ ಮುತ್ತೂರು, ಶ್ರೀ ಜಗದೀಶ್ ಪಾಕಾಜೆ, ಜನಾಬ್ ಅಬ್ದುಲ್ ಅಜೀಜ್, ಜನಾಬ್ ಆದಮ್, ಮೊಹಮ್ಮದ್ ಶರೀಫ್, ಜನಾಬ್ ಬಶೀರ್ ಅಧ್ಯಕ್ಷರು ಶಂಸುಲ್ ಉಲಮಾಸ್ ಎಜುಕೇಶನ್ ಸೆಂಟರ್ ಕುಪ್ಪೆಪದವು, ಜನಾಬ್ ಸಾಲಿ ಎಂಎಸ್ ಗೌರವ ಅಧ್ಯಕ್ಷರು ಸೊಲಾತ್ ಕಮಿಟಿ ಮುಲ್ಲರಪಟ್ನ, ಮೊಹಮ್ಮದ್ ತೌಹೀದ್ ಸೊಲಾತ್ ಕಮಿಟಿ ಆಜಾದ್ ನಗರ, ಶರೀಫ್ ಎಕ್ಕುಂದ ಅಧ್ಯಕ್ಷರು ಸೊಲಾತ್ ಕಮಿಟಿ ವಾರಟೀಲ್, ಹಸೈನಾರ್ ಸೊಲಾತ್ ಕಮಿಟಿ ಮಾರ್ಗದಂಗಡಿ, ಅಬ್ದುಲ್ ಜಲೀಲ್ ಸೊಲಾತ್ ಕಮಿಟಿ ಆಚಾರ್ಯಪೆಟ್ಟು ತಾವೆಲ್ಲರೂ ಬಂದು ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತಾ ಜಮಾತ್ ಅಧ್ಯಕ್ಷರಾಗಿರುವಂತಹ ಎಂಬಿ ಅಶ್ರಫ್ ಇವರು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಅಶ್ರಫ್ ಸಕಲೇಶ್ಪುರ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಸದರ್ ಉಸ್ತಾದ್ ಮುನೀರ್ ಅರ್ಷದಿ ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯ ಮುಂದಿರುವ ಆಸೀನದಲ್ಲಿ ಎಲ್ಲರೂ ಬಂದು ಆಸೀನರಾಗಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತು ಮುಫತ್ತಿಸ್ ಉಸ್ತಾದ್ ಕೂಡ ನಮ್ಮೊಂದಿಗಿದ್ದಾರೆ. ಇವರನ್ನು ನಾನು ಪ್ರೀತಿಪೂರ್ವಕವಾಗಿ ನಾನು ಆಹ್ವಾನಿಸ್ತಾ ಇದ್ದೇನೆ. ಮೂರು ದಿನಗಳ ಕಾಲ ನುಸ್ರತುಲ್ ಅನಾಮ್ ಸೊಲಾತ್ ಕಮಿಟಿ ಇದರ ಸಿಲ್ವರ್ ಜುಬ್ಲಿ ಪ್ರಯುಕ್ತ ನಡೆದ ಕಾರ್ಯಕ್ರಮ ಈ ದಿನ ಮೂರನೇ ದಿನವಾದ ಇಂದು ಸಮಾರೋಪ ಸಮಾರಂಭ. ಅದೇ ರೀತಿ ಜಿಲ್ಲೆಯ ಪ್ರತಿಷ್ಠಿತ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಆಗಿರುವಂತಹ ಯಾನಪಯ ಆಸ್ಪತ್ರೆಯ ವತಿಯಿಂದ ಇವತ್ತು ನಮ್ಮೆಲ್ಲರ ಪ್ರೀತಿ ಪಾತ್ರರಾಗಿದ್ದಂತಹ ತಕ್ಕ ಮಟ್ಟಿಗೆ ಕೊಡುಗೈ ದಾನಿ ಕೂಡ ಆಗಿದ್ದಂತಹ ನುಸ್ರತುಲ್ ಅನಾಮ್ ಸೊಲಾತ್ ಕಮಿಟಿಯ ಮಾಜಿ ಅಧ್ಯಕ್ಷರಾಗಿರುವಂತಹ ಮರ್ಹೂಮ್ ಎಂಬಿ ಹನೀಫ್ ಇವರ ಸ್ಮರಣಾರ್ಥ ಈ ದಿನ ಬೃಹತ್ ವೈದ್ಯಕೀಯ ಶಿಬಿರ ನಡೆಯಲಿದೆ. ಈ ಕಾರ್ಯಕ್ರಮವನ್ನು ದುವಾ ಹಾಗೂ ಉದ್ಘಾಟನೆಯನ್ನು ಮಾಡಬೇಕಾಗಿ ಕೇಂದ್ರ ಜುಮಾ ಮಸೀದಿಯ ಖತೀಬರಾಗಿರುವಂತಹ ಅಲ್ಹಾಜ್ ಶರೀಫ್ ದಾರ್ಮಿ ಉಸ್ತಾದರನ್ನು ನಾನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. صراط الذين أنعمت عليهم غير المغضوب عليهم ولا الضالين آمين. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم.
قل أعوذ برب الفلق من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد بسم الله الرحمن الرحيم قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس. الحمد لله رب العالمين الذي أنعم علينا بالإيمان وهدانا إلى دين الإسلام. اللهم صل وسلم وبارك على سيدنا محمد وعلى آل سيدنا ومولانا محمد. اللهم أوصل مثل ثواب ما قرأناه هدية منا إلى حضرة سيدنا وحبيبنا المصطفى محمد صلى الله عليه وسلم وإلى حضرات سائر الأنبياء والمرسلين وإلى حضرات جميع الصحابة والقرابة والأولياء والعلماء والصالحين وإلى حضرة أهل الخير والصلاح أجمعين. اللهم بارك لنا في كل أمورنا وفي هذا الأمر بركة تامة كما باركت على عبادك الصالحين. اللهم عافنا من كل بلاء الدنيا وضيق عيشها ومشقتها ومرضها وفتنها وشرورها وعذاب الآخرة. اللهم إنا نسألك العفو والعافية والمعافاة الدائمة وتمام النعمة في الدين والدنيا والآخرة. اللهم عافنا في أبداننا، اللهم عافنا في أسماعنا وعافنا في أبصارنا، لا إله إلا أنت. ربنا آتنا في الدنيا حسنة وفي الآخرة حسنة وقنا عذاب النار. اللهم اغفر للمؤمنين والمؤمنات والمسلمين والمسلمات. ربنا تقبل منا إنك أنت السميع العليم وتب علينا إنك أنت التواب الرحيم. آمين برحمتك يا أرحم الراحمين. صلى الله تعالى وسلم على خير خلقه سيدنا محمد وآله وصحبه أجمعين. سبحان ربك رب العزة عما يصفون وسلام على المرسلين والحمد لله رب العالمين. ದುವಾ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ಖತೀಬ್ ಉಸ್ತಾದರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ಖತೀಬ್ ಉಸ್ತಾದ್ ಇವರನ್ನು ಪ್ರೀತಿಪೂರ್ವಕವಾಗಿ ಈ ಸಭಾ ಕಾರ್ಯಕ್ರಮವನ್ನು ಉದ್ಘಾಟನೆಗಾಗಿ ಆಹ್ವಾನಿಸ್ತಾ ಇದ್ದೇನೆ. ರಹಮತುಲ್ಲಾಹಿ ವಬರಕಾತುಹು. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. اللهم صل على سيدنا محمد وعلى آل سيدنا مولانا محمد. മുഹിയുദ്ദീൻ ജുമാ മസ്ജിദ് മുളറപട്ന ഇതിൻ്റെ അധീനതയിലുള്ള ദാറുൽ ഉലൂം മദ്രസ, അതിൻ്റെ കീഴിൽ പ്രവർത്തിക്കുന്ന നുസ്രത്തുൽ അനാം സലാത്ത് കമ്മിറ്റി, ഇതിൻ്റെ മാജി പ്രസിഡന്റായിരുന്ന മർഹൂം MB ഹനീഫ് അവരുടെ സ്മരണാർത്ഥം നുസ്രത്തുൽ അനാം സലാത്ത് കമ്മിറ്റിയുടെ 25ാം വാർഷികത്തോടനുബന്ധിച്ച് നടത്തപ്പെടുന്ന ബൃഹത്ത് വൈദ്യകീയ ശിബിര ഇതിൻ്റെ ഉദ്ഘാടന ചടങ്ങിൽ ഇതിൻ്റെ അധ്യക്ഷസ്ഥാനം അലങ്കരിച്ചിരിക്കുന്ന നമ്മുടെ പ്രസിഡന്റ് ഹാജി MB അഷ്റഫാക്ക, അതേപോലെ ഈ വേദിയിലുള്ള ഡോക്ടർ ദീപ്തി ഷിബു, അതേപോലെ മഹത്തായി വേദിയിലുള്ള ഒരുപാട് നേതാക്കളുണ്ട്. പേര് പറയുന്ന സമയം ചെലവാക്കാൻ ഉദ്ദേശിക്കുന്നില്ല. ഗണ്യ വ്യക്തികളെ, നേതാക്കളെ, ഒരുമിച്ച് കൂടിയ സഹോദരന്മാരെ, ഏനപ്പോയ മെഡിക്കൽ കോളേജിലെ പ്രധാനപ്പെട്ട ഡോക്ടർമാരും ഇവിടെ എത്തിയ അതിഥികളെ, അതിമഹത്തായിരിക്കുന്ന ഒരു കാര്യമാണ് നുസ്രത്തുൽ അനാം സലാത്ത് കമ്മിറ്റി ഇവിടെ സംഘടിപ്പിച്ചിരിക്കുന്നത്. വൈദ്യകീയ ശിബിര എന്ന് പറയുമ്പോൾ പരിശുദ്ധ ദീനിനെ സംബന്ധിച്ചിടത്തോളം ആരോഗ്യത്തിന് വളരെയധികം പ്രാധാന്യം നൽകുന്ന ഒരു മതമാണ് പരിശുദ്ധ ഇസ്ലാം. ഖുർആൻ പഠിപ്പിക്കുന്ന ഒരു പ്രാർത്ഥനയുണ്ട്, റബ്ബന ആതിന ഫിദ് ദുനിയ ഹസന വഫിൽ ആഖിറതി ഹസനതൻ വഖിന അദാബന്നാർ. ഇഹലോകത്ത് ഞങ്ങൾക്ക് നന്മ തരണം എന്ന് അള്ളാഹുവിനോട് പ്രാർത്ഥിക്കുകയാണ്. ഹസനത്ത്, ഈ ഹസനത്ത് എന്താണ്? അസ്സിഹത്ത് വൽ ആഫിയ, ഭൗതിക ലോകത്തെ
ഹസനത്ത് എന്ന് പറയുന്നത് ആരോഗ്യമാണ് എന്ന് പരിശുദ്ധ ഇസ്ലാം പഠിപ്പിക്കുകയാണ്. അപ്പൊ മനുഷ്യരുടെ ആരോഗ്യം സംരക്ഷിക്കുക എന്നുള്ളത് ഒരു വ്യക്തികൾ എന്നതിൽ അപ്പുറം സമുദായത്തിന്റെ തന്നെ ഒരു വലിയ ബാധ്യതയാണ് ആരോഗ്യ സംരക്ഷണം എന്ന് പറയുന്നത്. മനുഷ്യന് സർവശക്തനായ അള്ളാഹു ഒരുപാട് നിഅമത്തുകൾ ചെയ്തിട്ടുണ്ട്. ആ നിഅമത്തിൽ വളരെ പ്രധാനപ്പെട്ടത് സൃഷ്ടാവായ ദൈവത്തെ, അള്ളാഹുവിനെ അറിയുക എന്നുള്ളതാണ്. ആ അള്ളാഹുവിനെ അറിയുക എന്നുള്ള അനുഗ്രഹം കഴിച്ചാൽ പിന്നെ വലിയ അനുഗ്രഹം എന്ന് പറയുന്നത് അവന്റെ ആരോഗ്യമാണ്. ആ ആരോഗ്യം നിലനിർത്തുന്ന കാര്യത്തിൽ കൂടുതൽ ശ്രദ്ധയുള്ളവരാകണമെന്ന് മനുഷ്യനെ വേദഗ്രന്ഥങ്ങൾ പഠിപ്പിച്ചുകൊണ്ടിരിക്കുകയാണ്. ആരോഗ്യത്തിന്റെ കാര്യത്തിൽ ആരോഗ്യം നശിക്കുന്ന ഒരു പ്രവർത്തനവും ഉണ്ടാകാൻ പാടില്ല എന്നുള്ളതാണ് പരിശുദ്ധ ഇസ്ലാമിന്റെ കാഴ്ചപ്പാട്. അങ്ങനെ ആരോഗ്യ സംരക്ഷണ കാര്യത്തിൽ വളരെയധികം നല്ല മനസ്സ് വെച്ചുകൊണ്ട് ഈ സംഘടന നടത്തുന്ന വലിയ പ്രവർത്തനം തിരു റസൂലുള്ളാഹി സ്വല്ലല്ലാഹു അലൈഹി വസല്ലമ തങ്ങൾ പറഞ്ഞത്, ജനങ്ങളിൽ നിന്ന് സർവശക്തനായ അള്ളാഹുവിന് ഏറെ ഇഷ്ടമുള്ളത് അൻഫഉം ലിന്നാസ്, ജനങ്ങൾക്ക് ഏറെ ഉപകാരം ചെയ്യുന്നവർ എന്നാണ്. ജനങ്ങൾക്ക് വളരെയധികം ഉപകാരപ്രദമായിരിക്കുന്ന ഒരു കാര്യമാണ് ഇവിടെ സംഘടിപ്പിച്ചിരിക്കുന്നത്. ഇതിനു വേണ്ടി സഹായിച്ച, സഹകരിച്ച, പ്രവർത്തിച്ച, അധ്വാനിച്ച ഓരോരുത്തർക്കും ഇഹത്തിലും പരത്തിലും അള്ളാഹു ഖൈറ് പ്രദാനം ചെയ്യട്ടെ. മർഹൂം MB ഹനീഫ് അവർക്ക് അള്ളാഹു പാരത്രിക മോക്ഷം നൽകി അനുഗ്രഹിക്കട്ടെ എന്ന് പ്രാർത്ഥിച്ചുകൊണ്ട് ബിസ്മില്ലാഹിർ റഹ്മാനിർ റഹീം എന്ന അള്ളാഹുവിന്റെ തിരുനാമത്തിൽ മഹത്തായിരിക്കുന്ന ഈ ബൃഹത്ത് വൈദ്യകീയ ശിബിര ഉദ്ഘാടനം ചെയ്യുന്നു. വആഖിറു ദഅവാന അനിൽ ഹംദുലില്ലാഹി റബ്ബിൽ ആലമീൻ. അസ്സലാമു അലൈക്കും വറഹ്മത്തുള്ളാഹി വബറകാതുഹു. ಜಗದೊಡೆನೆಯ ನಾಮದಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂತಹ ಅಲ್ಹಾಜ್ ಶರೀಫ್ ದಾರ್ಮಿ ಉಸ್ತಾದ್ ಖತೀಬರು ಮುಹಿದ್ದೀನ್ ಜುಮಾ ಮಸೀದಿ ಇವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ಆಗಮಿಸಿರುವಂತಹ ಸರ್ವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿದ್ದಾರೆ ನುಸ್ರತುಲ್ ಅನಾಮ್ ಸಲಾತ್ ಕಮಿಟಿ ಇದರ ಮಾಜಿ ಕಾರ್ಯದರ್ಶಿಗಳಾಗಿರುವಂತಹ ಇರ್ಷಾದ್ MB ಅವರು. ಮೊಯ್ಯುದ್ದೀನ್ ಜುಮಾ ಮಸೀದಿ ಮುಲರ್ಪಟ್ನ ಇದರ ಅಂಗಸಂಸ್ಥೆಯಾದ ದಾರುಲ್ ಉಲೂಮ್ ಮದ್ರಸಾ ಮುಲರ್ಪಟ್ನ ಇದರ ಅಧೀನದಲ್ಲಿರುವ ನುಸ್ರತುಲ್ ಅನಾಮ್ ಸಲಾತ್ ಕಮಿಟಿ ಇದರ ಬೆಳ್ಳಿ ಹಬ್ಬದ ಪ್ರಯುಕ್ತ ನುಸ್ರತುಲ್ ಅನಾಮ್ ಸಲಾತ್ ಕಮಿಟಿಯ ಮಾಜಿ ಅಧ್ಯಕ್ಷರಾದ ಮರ್ಹೂಮ್ MB ಹನೀಫ್ ಇವರ ಸ್ಮರಣಾರ್ಥ ಯನಪಯ ಮೆಡಿಕಲ್ ಕಾಲೇಜು ಮಂಗಳೂರು ಇವರ ಸಹಯೋಗದಲ್ಲಿ ಬೃಹತ್ ವೈದ್ಯಕೀಯ ಶಿಬಿರಕ್ಕೆ ಆಗಮಿಸಿದ ಗೌರವಾನ್ವಿತ ಅತಿಥಿಗಳು ಹಾಗೂ ವೈದ್ಯರು ಹಾಗೂ ಈ ಕಾರ್ಯಕ್ರಮ ಆಗಮಿಸಿದ ಎಲ್ಲ ಜಮಾತ್ ಬಾಂಧವರಿಗೆ ಈ ಬೃಹತ್ ವೈದ್ಯಕೀಯ ಶಿಬಿರಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಇತಿಹಾಸ ಪ್ರಸಿದ್ಧ MJM ಅಧೀನದಲ್ಲಿರುವ ಯುವಕರ ಹಂಬಲದಿಂದ ಆರಂಭವಾದ ನಮ್ಮ ಕಮಿಟಿ ಜಮಾತ್ ಸಮುದಾಯದಲ್ಲಿ ಒಂದು ಮಾದರಿ ಸೇವಾ ಸಂಸ್ಥೆಯಾಗಿ ಬೆಳೆದಿದೆ. ಅಲ್ಲಾಹನ ಕೃಪೆ, ಜಮಾತ್ ಮುಖಂಡರ ಮಾರ್ಗದರ್ಶನ, ದಾನಿಗಳ ವಿಶ್ವಾಸ ಇವುಗಳೇ ನಮ್ಮ ಶಕ್ತಿ. ಇಂದಿನ ಈ ಕಾರ್ಯಕ್ರಮದ ದುವಾ ಮತ್ತು ಉದ್ಘಾಟನೆಯನ್ನು ನೆರವೇರಿಸಿದ ಜನಾಬ್ ಅಲ್ ಹಾಜಿ ಶರೀಫ್ ದಾರ್ಮಿ ಖತೀಬರು ಮೊಯ್ಯುದ್ದೀನ್ ಜುಮಾ ಮಸೀದಿ ಮುಲರ್ಪಟ್ನ ಇವರಿಗೆ ನಾನು ಸಲಾತ್ ಕಮಿಟಿಯ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದಂತ ಜನಾಬ್ ಹಾಜಿ MB ಅಶ್ರಫ್ ಅಧ್ಯಕ್ಷರು MJM ಮುಲರ್ಪಟ್ನ ಇವರಿಗೂ ಕೂಡ ನಾನು ಸಲಾತ್ ಕಮಿಟಿಯ ಪರವಾಗಿ ನಾನು ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇಂದಿನ ಈ ವೈದ್ಯಕೀಯ ಶಿಬಿರಕ್ಕೆ ಕೇಂದ್ರ ಬಿಂದುವಾದಂತಹ ಡಾಕ್ಟರ್ ದೀಪ್ತಿ ಶಿಬು ಹಿರಿಯ ವೈದ್ಯಾಧಿಕಾರಿ ಯನಪಯ ಮೆಡಿಕಲ್ ಕಾಲೇಜು ಇವರಿಗೂ ಕೂಡ ನಾನು ಸಲಾತ್ ಕಮಿಟಿಯ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿ ಜನಾಬ್ ಆದಮ್ ಅಧ್ಯಕ್ಷರು ಜುಮಾ ಮಸೀದಿ ಕಲ್ಲಗುಡ್ಡೆ ಇವರಿಗೂ ಕೂಡ ನಾನು ಸಲಾತ್ ಕಮಿಟಿಯ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಅದೇ ರೀತಿ ಕುಪ್ಪಪದವ್ ಜುಮಾ ಮಸೀದಿಯ ಅಧ್ಯಕ್ಷರಾದ ಮೊಹಮ್ಮದ್ ಶರೀಫ್ ಇವರಿಗೂ ಕೂಡ ನಾನು ನುಸ್ರತುಲ್ ಅನಾಮ್ ಸಲಾತ್ ಕಮಿಟಿಯ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಅದೇ ರೀತಿ ನಮ್ಮ ದಾರುಲ್ ಉಲೂಮ್ ಮದ್ರಸಾದ ಅಧ್ಯಕ್ಷರಾದ MP ನಾಸಿರ್ ಇವರಿಗೂ ಕೂಡ ನಾನು ನುಸ್ರತುಲ್ ಅನಾಮ್ ಸಲಾತ್ ಕಮಿಟಿಯ ಪರವಾಗಿ ಆರ್ಥಿಕವಾದ ಸ್ವಾಗತವನ್ನು ಕೋರುತ್ತಾ, ಅದೇ ರೀತಿ ದಾರುಲ್ ಉಲೂಮ್ ಮದ್ರಸಾದ ಸದರ್ ಮುಅಲ್ಲಿಂ ಮುನೀರ್ ಅರ್ಷದಿ ಇವರಿಗೂ ಕೂಡ ನಾನು ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ, ಅಶ್ರಫಕ ಆಜಾದ್ ನಗರ ಇವರಿಗೂ ಕೂಡ ನಾನು ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ, ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಜಮಾತ್ ಬಾಂಧವರಿಗೂ ಕೂಡ ನಾನು ಒಂದೇ ವಾಕ್ಯದಲ್ಲಿ ಸ್ವಾಗತವನ್ನು ಕೋರುತ್ತಾ, ಅದೇ ರೀತಿ ನಮ್ಮೊಂದಿಗಿದ್ದಾರೆ ಮುಫದ್ದೀಸ್ ಉಸ್ತಾದ್ ಇವರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಸಲಾಮ್ ಅಲೈಕುಂ.
ಸರ್ವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ಇರ್ಷಾದ್ ಎಂಬಿ ಇವರಿಗೂ ತಮ್ಮನ್ನು ಸ್ವಾಗತಿಸುತ್ತಾ, ಅದೇ ರೀತಿ ಬಂದಿರುವ ಎಲ್ಲ ಶಿಬಿರಾರ್ಥಿಗಳಿಗೂ ವೈದ್ಯರಿಗಳಿಗೂ ಮತ್ತೊಮ್ಮೆ ಪ್ರೀತಿಪೂರ್ವವಾಗಿ ಸ್ವಾಗತಿಸುತ್ತಾ, ಕಾರ್ಯಕ್ರಮದ ಮುಂದಕ್ಕೆ ಈ ವೈದ್ಯಕೀಯ ಶಿಬಿರ ಇಲ್ಲಿ ಇದರ ಪ್ರಯೋಜನವನ್ನು ಯಾವ ರೀತಿ ಉಪಯೋಗಿಸಬಹುದು ಈ ಬಗ್ಗೆ ನಮಗೆ ಮಾಹಿತಿ ನೀಡಲಿದ್ದಾರೆ ಯನಪಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ನುರಿತ ವೈದ್ಯರಾಗಿರುವಂತಹ ಡಾಕ್ಟರ್ ದೀಪ್ತಿ ಶಿಬು ಇವರನ್ನು ಪ್ರೀತಿಪೂರ್ವಕವಾಗಿ ನಾನು ಆಹ್ವಾನಿಸ್ತಾ ಇದ್ದೆ. ആദ്യം തന്നെ ഇവിടെ വേദിയിലിരിക്കുന്ന എല്ലാവർക്കും പിന്നെ ഇവിടെ ഇത് സംഘടിപ്പിച്ച ഈ മെഡിക്കൽ ക്യാമ്പ് സംഘടിപ്പിച്ച് ഞങ്ങൾ ഇവിടെ ക്ഷണിച്ചതിന് വളരെയധികം നന്ദി. പിന്നെ ഈ 25ാം വാർഷികം ആഘോഷിക്കുന്ന കമ്മിറ്റിക്കും ആശംസകൾ നേടുന്നു. ഇവിടെ നമുക്ക് യനപ്പ മെഡിക്കൽ കോളേജ് ഹോസ്പിറ്റലിൽ നിന്ന് ഇന്ന് വിവിധ സ്പെഷ്യാലിറ്റികൾ ഇവിടെ ഉണ്ട്. കമ്മ്യൂണിറ്റി മെഡിസിനിൽ നിന്നും പിന്നെ കുട്ടികളുടെ വിഭാഗം പീഡിയാട്രിക്സ് ഉണ്ട്, ENT-യുടെയും ഒഫ്താൽമോളജിയുടെയും അതുപോലെ ഡെർമറ്റോളജിയുടെയും നമുക്ക് സേവനങ്ങൾ ലഭ്യമാണ്. ഇനി നമുക്ക് അതല്ല വേറെ എന്ത് ആവശ്യങ്ങൾക്കും നിങ്ങൾക്ക് എപ്പോൾ വേണേലും യനപ്പ മെഡിക്കൽ കോളേജിലേക്ക് വരുന്നതാണ്. അവിടെ എല്ലാവരെയും ആരോഗ്യ സംബന്ധമായ എന്ത് ആവശ്യത്തിനും ഞങ്ങൾ ഉണ്ട്. നന്ദി. പിന്നെ ഇനി അങ്ങോട്ടും എന്തെങ്കിലും ആവശ്യത്തിന് ഞങ്ങൾ ഇനി ശരിക്കും ക്യാമ്പൊക്കെ കണ്ടക്ട് ചെയ്യാനായിട്ട് വിളിക്കുമെന്ന് ഞങ്ങൾ പ്രതീക്ഷിക്കുന്നു. താങ്ക് യു. ಥ್ಯಾಂಕ್ ಯು ಡಾಕ್ಟರ್ ಫಾರ್ ಯುವರ್ ವ್ಯಾಲ್ಯೂಬಲ್ ವರ್ಡ್ಸ್. ಕಾರ್ಯಕ್ರಮದ ಮುಂದಕ್ಕೆ ಸ್ಥಳೀಯ ಜುಮಾ ಮಸೀದಿಯ ಅಧ್ಯಕ್ಷರಾಗಿರುವಂತಹ ಮೊಹಮ್ಮದ್ ಶರೀಫ್ ಕುಪ್ಪೆಪದವ್ ಇವರನ್ನು ಶುಭ ಹಾರೈಕೆಗಾಗಿ ಆಹ್ವಾನಿಸ್ತಾ ಇದೆ. ಮೊಹಿದ್ದೀನ್ ಜುಮ್ಮಾ ಮಸೀದಿ ಮುಲರಪಟ್ನ ಇದರ ಅಂಗಸಂಸ್ಥೆ ದಾರುಲ್ ಉಲೂಮ್ ಮದ್ರಸಾ ಅಧೀನದಲ್ಲಿರುವ ನಸ್ರತುಲ್ ಅಲಾಂ ಸಲಾತ್ ಕಮಿಟಿ ಮುಲರಪಟ್ನ ಇದರ ವತಿಯಿಂದ ಇವತ್ತು ಮರ್ಹೂಮ್ MB ಅನೀಪ್ ಇವರ ಸ್ಮರಣಾರ್ಥ ಯಾನಪಾಯ ಮೆಡಿಕಲ್ ಕಾಲೇಜ್ ಮಂಗಳೂರು ಇದರ ನುರಿತ ವೈದ್ಯಕೀಯ ತಂಡ ಇದರಿಂದ ಬೃಹತ್ ವೈದ್ಯಕೀಯ ಶಿಬಿರ ನಡೆಯುತ್ತೆ. ಬಹುಶಃ ಈ ಮುಲಾರಪಟ್ನ ಅನ್ನುವ ಒಂದು ಊರು ನಮಗೆ ನಮ್ಮ ಕುಪ್ಪೆಪದವ ಜಮಾತ್ ಇರ್ಬೋದು, ಇಲ್ಲಿ ಆಸುಪಾಸಿನ ಕೆಲವೊಂದು ಜಮಾತ್ಗಳಿರ್ಬೋದು, ಅದಕ್ಕೆ ಪೂರಕ ನಾವು ಮುಂಚೆ ಇದೇ ಜಮಾತಿನವರು, ಅದರ ನಂತರ ನಾವು ಬೇರೆ ಬೇರೆ ಮೊಹಲ್ಲಗಳು ಇಲ್ಲಿ ಜಮಾತ್ ಆಗಿದೆ. ಬಹುಶಃ ಇಲ್ಲಿ GHM ಫೌಂಡೇಶನ್ ಇರ್ಬೋದು, ಬೇರೆ ಬೇರೆ ಸಂಸ್ಥೆ ಇರ್ಬೋದು, ಇಲ್ಲಿ ಎಲ್ಲ ಒಂದು ಯುವಕರ ಒಂದು ತಂಡ MB ಅಶ್ರಫ್ ರಾವ್ ಹಾಗೂ ಸಾಫಿ ಅವರ ಹಾಗೂ ಇತರ ಇಲ್ಲಿ ಮುಖಂಡರ ಒಂದು ತಂಡವೇ ಇಲ್ಲಿ ಜಾತಿ ಧರ್ಮ ಮತ ಪಂಥವನ್ನು ನೋಡದೆ ಎಲ್ಲ ಧರ್ಮದವರಿಗೂ ಯಾರು ಆರ್ಥಿಕವಾಗಿ ಸಬಲರಿದ್ದಾರೆ, ವೈದ್ಯಕೀಯದಲ್ಲಿರ್ಬೋದು, ಅವರ ಮನೆಯ ಕೂತ್ಕೊಳ್ಳುವಂತ ಮನೆಯ ದುರಸ್ತಿ, ಹೊಸ ಮನೆ ನಿರ್ಮಾಣ, ಇಂಥ ಕಾರ್ಯಗಳಲ್ಲಿ ಮುಂಚೂಣಿಯಲ್ಲಿರುವಂತಹ ಕೆಲವೊಂದು ಸಂಸ್ಥೆ ಇಲ್ಲಿದೆ. ಬಹುಶಃ ಇದು ಬಹಳ ಮಾದರಿ ಒಂದು ಸಂಸ್ಥೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ವೈದ್ಯಕೀಯ ಇರ್ಬೋದು, ಯಾರು ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದವರನ್ನು ಗುರುತಿಸಿ ಅವರಿಗೆ ಸೂರಿರ್ಬೋದು, ಮನೆ ಇಲ್ಲದವರಿಗೆ ಮನೆ ದುರಸ್ತಿ. ಬಹುಶಃ 1-2 ವಾರಗಳ ಹಿಂದೆ 2 ಮನೆ ದುರಸ್ತಿ ಆದದ್ದು ನನಗೆ ಗೊತ್ತಿದೆ. ಒಂದು ಮುಸ್ಲಿಂ ಸಮುದಾಯದ ಹಾಗೂ ಇನ್ನೊಂದು ಹಿಂದೂ ಸಮುದಾಯದವರು ಇಲ್ಲಿ ನನಗೆ ಗೊತ್ತಿದೆ. ನನ್ನ ಸ್ನೇಹಿತರಾದಂತ ಸಾಫಿ ಅವರು ನನಗೆ ಅದರ ಬಗ್ಗೆ ತಿಳಿಕೊಂಡಿದ್ದೇನೆ. ಬಹುಶಃ ಅದಕ್ಕೆ ಮುಂಚೆ ಇಲ್ಲಿ ಮುಲಾರಪಟ್ನ ಹೋದ ವರ್ಷ ಒಂದು ಮುಲಾರಪಟ್ನದಲ್ಲಿ ಒಂದು ಮನೆ ನಿರ್ಮಾಣ, ಈ ಸಂಸ್ಥೆ ಇಲ್ಲಿ ಒಂದು ಸಂಸ್ಥೆ ಮನೆ ನಿರ್ಮಾಣ ಮಾಡಿ ಇಂಥ ಒಂದು ಉತ್ತಮ ಕೆಲಸವನ್ನು ಮಾಡುವಂತ ಸಂಸ್ಥೆ ಒಂದು ಊರಿನಲ್ಲಿದ್ರೆ ಆ ಊರಿಗೆ ಬಹಳ ಒಂದು ಬರಕತ್ತು ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮುಂದಿನ ದಿನಗಳಲ್ಲಿ ಇಂಥ ಕೆಲಸ ಮಾಡಲಿಕ್ಕೆ ಈ ಸಂಸ್ಥೆಗಳು ವೈದ್ಯಕೀಯ ಇರ್ಬೋದು, ಬೇರೆ ಬೇರೆ ವಿಷಯಗಳಲ್ಲಿ ಇರ್ಬೋದು, ಅದಕ್ಕೆ ನಮ್ಮಿಂದ ಏನು ಸಹಕಾರ ಇದು ಬೇಕೋ ಅದನ್ನು ಖಂಡಿತವಾಗಿ ಕೊಟ್ಟು ನಿಮ್ಮ ಜೊತೆ ನಾವು ಇದ್ದೇವೆ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ದಿನಗಳನ್ನು ನೆನಪಿಸಿ ತಮ್ಮ ಎಲ್ಲ ಮುಂದಿನ ಕಾರ್ಯಕ್ರಮಗಳಿಗೆ ನಾವು ನಿಮ್ಮೊಂದಿಗೆ ಇದ್ದೇವೆ ಅಂತ ಭರವಸೆ ನೀಡಿದಂತಹ ಮೊಹಮ್ಮದ್ ಶರೀಫ್ ಅಧ್ಯಕ್ಷರು ಜುಮಾ ಮಸೀದ್ ಕುಪ್ಪೆಪದವ್ ಇವರಿಗೆ ಜಮಾತ್ ಸಮಿತಿ ಪರವಾಗಿ ಹಾಗೂ ಸಲಾತ್ ಕಮಿಟಿ ಮದ್ರಸಾ ಕಮಿಟಿ ಪರವಾಗಿ ನಾನು ಪ್ರೀತಿಪೂರ್ವವಾಗಿ
ಧನ್ಯವಾದಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ಬಂದಿರುವಂತಹ ಎಲ್ಲ ಅತಿಥಿಗಳಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಸಲಾತ್ ಕಮಿಟಿ ಇದರ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಹತ್ರ ವಿನಂತಿಸಿಕೊಳ್ತಾ ಇದ್ದೇನೆ. ಅಲ್ಹಾಜ್ ಶರೀಫ್ ದಾರ್ಮಿ ಉಸ್ತಾದ್ ಇವರಿಗೆ ಅಧ್ಯಕ್ಷರಾಗಿರುವಂತಹ ಸಾಹುಲ್ ಹಮೀದ್ ಇವರು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದಾರೆ. ಜಮಾತ್ ಅಧ್ಯಕ್ಷರಾಗಿರುವಂತಹ ಹಾಜಿ ಎಂಬಿ ಅಶ್ರಫ್ ಇವರಿಗೆ ಮಾಜಿ ಅಧ್ಯಕ್ಷರಾಗಿರುವಂತಹ ಸಾಹುಲ್ ಹಮೀದ್ ಇವರು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಇವತ್ತು ಈ ಶಿಬಿರಕ್ಕೆ ಆಗಮಿಸುವಂತಹ ಜಿಲ್ಲೆಯ ಪ್ರತಿಷ್ಠಿತ ವೈದ್ಯಕೀಯ ಕಾಲೇಜು ಆಗಿರುವಂತಹ ಯನಪಯ್ಯ ಆಸ್ಪತ್ರೆಯ ಇಲ್ಲಿನ ವೈದ್ಯರಾಗಿರುವಂತಹ ಡಾಕ್ಟರ್ ದೀಪ್ತಿ ಶಿಬು ಇವರಿಗೆ ಇರ್ಷಾದ್ ಎಂಬಿ ಇವರು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಕಲ್ಲಗುಡ್ಡೆ ಜುಮಾ ಮಸೀದಿಯ ಅಧ್ಯಕ್ಷರಾಗಿರುವಂತಹ ಆದಮ್ ಇವರಿಗೆ ನಮ್ಮ ಸಲಾತ್ ಕಮಿಟಿ ಇದರ ಸದಸ್ಯರಾಗಿರುವಂತಹ ಸದಸ್ಯರು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಜಿಲ್ಲೆಯ ನಮ್ಮ ವರಹ ಫೌಂಡೇಶನ್ ಇದರ ಅಧ್ಯಕ್ಷರಾಗಿರುವಂತಹ ನಮ್ಮೆಲ್ಲರ ಪ್ರೀತಿಯ ಗಿರೀಶ್ ಆಲ್ವಾ ಇವರು ಆಗಮಿಸುತ್ತಿದ್ದಾರೆ. ಇವರನ್ನು ನಾನು ಪ್ರೀತಿ ಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅಶ್ರಫ್ ಸಕಲೇಶ್ಪುರ ಇವರಿಗೆ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಮದ್ರಸಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಎಂಪಿ ನಾಸೀರ್ ಇವರಿಗೆ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದೆ. ಸದರ್ ಉಸ್ತಾದ್ ಆಗಿರುವಂತಹ ಮುನೀರ್ ಅರ್ಷದಿ ಉಸ್ತಾದ್ ಇವರಿಗೂ ಕೂಡ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಫತ್ತಿಸ್ ಉಸ್ತಾದ್ ಆಗಿರುವಂತಹ ಕಾಸಿಂ ಮುಸ್ಲಿಯಾರ್ ಇವರನ್ನು ಕೂಡ ನಾನು ಅದೇ ರೀತಿ ಇವತ್ತು ನಮ್ಮೊಂದಿಗಿದ್ದು ಸ್ಫೂರ್ತಿದಾಯಕವಾದ ಮಾತನಾಡಿದಂತಹ ನಮ್ಮೆಲ್ಲರ ಪ್ರೀತಿಯ ಶರೀಫಾಕ ಅಧ್ಯಕ್ಷರು ಕುಪ್ಪೆಪ್ಪದು ಮಸೀದಿ ಇವರನ್ನು ನಾನು ಇವರಿಗೆ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತು ನಮ್ಮ ಈ ಕರೆಗೆ ಹೋಗೊಟ್ಟು ಬಂದಿರುವಂತಹ ನಮ್ಮೆಲ್ಲರ ಪ್ರೀತಿಯ ಗಿರೀಶ್ ಆಲ್ವಾ ಶುಭ ಹಾರೈಕೆಗಾಗಿ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದೆ. ಮೊಯ್ದೀನ್ ಜುಮ್ಮಾ ಮಸೀದಿ ಮೂಲರ್ಪಟ್ನ ನೆತ್ತ ಅಂಗಸಂಸ್ಥೆ ನಂಚಿನ ದಾರುಲ್ ಉಲೂಮ ಮದ್ರಸಾ ಅಧೀನಡುಪುನ ನಸ್ರತುಲ್ ಅನಾಮ್ ಸಲಾತ್ ಕಮಿಟಿ ಮೂಲರ್ಪಟ್ನ ನೆತ್ತವತ್ತಿರ್ದು 25ನೇ ವರ್ಷದ ಪ್ರಯುಕ್ತ ನಡಪುನಂಚಿನ ಈ ಬೃಹತ್ ವೈದ್ಯಕೀಯ ಶಿಬಿರದ ಆಯೋಜನೆ ಮಲ್ದಿನ ಮಾತೆಯನ್ನ ಯುವ ಮಿತ್ರರನಕ್ಲೆಗ್ ಸುರೂಕಾದ ಅಭಿನಂದನೆ ಬಂದ್ವೆ. ದಾಯಂದ ಪಂಡ ಒಂದು ಧಾರ್ಮಿಕ ಕೇಂದ್ರ ಧರ್ಮದ ಅಂದೇನು ಕಲ್ಪವನೇತ ಒಟ್ಟಿಗೆ ಸಮಾಜಮುಖಿಯಾದ ಬೇಲೆ ಮಲ್ತಂದಾಂಡ ಇಂಚಿನ ಎಡ್ಡೆಡ್ಡ ಬೇಲೆಲ್ಲ ಸಾಧ್ಯತೆ ಉಂಟು. ಇನಿ ಜವನೇರು ಬೇತೆ ಬೇತೆ ರೀತಿಯಲ್ಲಿ ದಾರಿ ತಪ್ಪುನಂಚಿನ ಈ ಸಂದರ್ಭಡ್ ಇನ್ನು ಎಂಕ್ಲ ಮೂಲಾರ್ಪಟ್ನದ ಎನ್ನ ಪೂರ ಮಿಗ್ಗಪಲೆಯನ್ನ ಹಾಕುದು ದಯಪಂಡ ಎಂಕ್ಲು ಎಲ್ಲಿಯಪ್ಪನಗರಂಚಿ ಬಾರಿ ಒಂದಪ್ಪನ ಜೋಕುಲಕ್ಕ ಬದುಕಿದಾಕಲು ಮೂಲಾರ್ಪಟ್ನ ಕುಲವೃದ್ಧ ಜವನೇರು ಇನಿ ನಿಖಲ್ನ ಈ ಸಮಾಜಮುಖಿ ಚಿಂತನೆ ನಿಜವಾದ್ಲ ಶ್ಲಾಘನೀಯ. ದಯಂದ ಪಂಡ ನಿಖಲಂಚಿನ ಜವನೇರು ಪ್ರತಿ ಗ್ರಾಮಡಿತ್ತಂದಾಂಡ ಜನಕ್ಲಿಗೆ ಓವೇ ರೀತಿಯ ತೊಂದರೆ ಸಾಧ್ಯ ದಾಯಂದ ಪಂಡ ಇಂಚಿನ ಈ ಈತು ಎಡ್ಡೆ ಮನೋಭಾವ ಪೂರ ಗ್ರಾಮದ ಪೂರ ಜವನಿರ್ನ ಮನಸ್ಸುಲ್ಲ ಬರುಡು ದಯಪಂಡ ಸಮಾಜಡಿ ನಮ್ಮ ಹಳ್ಳಿ ಪ್ರದೇಶ ಉಡುಪನಾಗ ನಮಕ್ ಒಂಜಿ ಎಡ್ಡೆ ಡಾಕ್ಟರ್ ನಕ್ಲೆ ತಿಕ್ಕೊಡುಂದಾಂಡ ಕುಡ್ಲ ಮುಟ ಪೋದು ಅಲ್ಪ ಕ್ಯೂ ಉಂಟು ಅಲ್ಪಲ ಏತು ಬಂಗೊಂಡು ಒಂದು ಕಾಸು ಕೊರ್ನಲ್ಲ ಕಾಸು ಖರ್ಚಾಂಡಲ್ಲ ಅವಳು ಬೋದು ಕಾಂಡೆ ಒಂಜಿ ದಿನ ಫುಲ್ ವೇಸ್ಟ್ ಆಪ್ ಕಾಂಡೆ ಬೊಂಡ ಬಯ್ಯ ಮುಟ ಐಕ್ಯ ಪೊರ್ತದೆ ನಂಚಿನ ಸಮಯ ಅಂಚಿನ ಈ ಸಂದರ್ಭಡ್ ಒಂಜಿ ಕುಡ್ಲದ ಪ್ರತಿಷ್ಠಿತ ಹಾಸ್ಪಿಟಲ್ ಐನಂಚಿನ ಮೆಡಿಕಲ್ ಏನಪ್ಪ ಮೆಡಿಕಲ್ ಕಾಲೇಜ್ ಡಾಕ್ಟರ್ ನಕ್ಲೇನ್ ಇಡೇ ಊರುಗಳೇ ತಂದು ಬರ್ತದೆ ಅವಳ ಒಂಜಿ ಧಾರ್ಮಿಕ ಕೇಂದ್ರ ಒಂಜಿ ಮಸೀದಿ ಇನ್ನು ನಿಖಲ್ ಒಂಜಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ದೀತರು ನಿಜವಾದ್ಲ ಒಂದು ಶ್ಲಾಘನೀಯ ನಿಖಲ ಇಂಚಿನ ಕೆಲಸರು ನನ್ನಾತ್ ಸಮಾಜ ಮುಖ್ಯ ದುಪ್ಪಡು ಮುಲ್ತಾ ಏರ್ನೇನು ಆಯೋಜನೆ ಮಲ್ದರ ನಿಖಲ್ ಮಾತಿರ್ಲ ನಮ್ಮ
ಜವನೇರ್ ನಕ್ಲೆ ಇಂಕ್ಲ ಮೆಗ್ಗೆಪಲೆ ನಕ್ಲೆಗೆ ಶುಭ ಹಾರೈಸ ಒಂದು ಕಾರ್ಯಕ್ರಮ ಯಶಸ್ವಿ ಅವಾರ್ಡ್ ಇಂಚಿನನೆ ಸಮಾಜಮುಖಿ ಈ ಸಮಾಜ ಸೌಹಾರ್ದತೆ ನಿರ್ಮಾಣ ಮಲ್ಪುನಂಚಿನ ಹೆಂಚಿನ ಕಾರ್ಯಕ್ರಮ ಎತ್ತುನಲ್ಲ ಎಂಕುಲ ಇಡು ಖಂಡಿತವಾದ್ಲ ನಿಕ್ಲೊಟ್ಟಿಗೆ ಉಲ್ಲ ಈ ಸುಂದರ ಒಂಜಿ ನಮ್ಮ ಮೆಗ್ಗೆ ಪೂರ ಆ ಜಾತಿ ಧರ್ಮ ಪೂರ ಬುಡ್ದು ಮೆಗ್ಗೆಪಲೆ ಲೆಕ್ಕ ಬದುಕುನಂಚಿನ ಅವಕಾಶ ಈ ಧಾರ್ಮಿಕ ಕೇಂದ್ರದ ಮುಖಾಂತರ ಆವಡೆಂದು ಪನೊಂದು ಶುಭ ಹಾರೈಸೊಂದು ಜವನೇರಿ ಮಾತ ಶುಭ ಕೋರೊಂದು ಎನ್ನರಡ್ಡು ಪಾತಿನೊಂದು ಪ್ರೀತಿಪೂರ್ವಕವಾದ ಶುಭ ಹಾರೈಕೆ ಮಾಡಿರುವಂತಹ ಸ್ಫೂರ್ತಿದಾಯಕವಾದ ಮಾತನ್ನು ಕೂಡ ನಮಗೆ ವ್ಯಕ್ತಪಡಿಸಿರುವಂತಹ ನಮ್ಮೆಲ್ಲರ ಪ್ರೀತಿಯ ಗಿರೀಶ್ ಆಲ್ವಾ ಇವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತು ಇವರಿಗೆ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ನಾನು ಅನ್ಸರ್ ಇವರ ಹತ್ರ ಕೇಳಿಕೊಳ್ತಾ ಇದ್ದೆ. ಅದೇ ರೀತಿ ಕೇಂದ್ರ ಜುಮಾ ಮಸೀದಿಯ ಉಪಾಧ್ಯಕ್ಷರಾಗಿರುವಂತಹ ಅಹಮದ್ ಬಾವಾ ಇವರಿಗೂ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೆ. ಧನ್ಯವಾದಗಳು. ಕಾರ್ಯಕ್ರಮದ ಮುಂದಕ್ಕೆ ಅಧ್ಯಕ್ಷರು ಶುಭ ಹಾರೈಕೆಯನ್ನು ನೀಡಿರುತ್ತಾರೆ. ಕಾರ್ಯಕ್ರಮದ ಮುಂದಕ್ಕೆ ಧನ್ಯವಾದಗಳನ್ನು ಅರ್ಪಣೆಗಾಗಿ ಅಡ್ವೊಕೇಟ್ ಅನ್ಸಾರ್ ಇವರನ್ನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದೆ. ಮೊಹಿದ್ದೀನ್ ಜುಮಾ ಮಸೀದಿ ಮುಲಾರ್ಪಟ್ನ ಇದರ ಅಂಗಸಂಸ್ಥೆಯಾದ ದಾರುಲ್ ಉಲೂಮ್ ಮದ್ರಸಾ ಅಧೀನದಲ್ಲಿರುವ ನುಸ್ರತುಲ್ ಅನಾಮ್ ಸೊಲಾತ್ ಕಮಿಟಿ ಮುಲಾರ್ಪಟ್ನ ಇದರ ಸಿಲ್ವರ್ ಜುಬಿಲಿ ಕಾರ್ಯಕ್ರಮದ ಪ್ರಯುಕ್ತ 3 ದಿನಗಳ ಸತತ ಕಾರ್ಯಕ್ರಮ ಈಗಾಗಲೇ ಯಶಸ್ವಿ ಪೂರ್ವಗೊಂಡಿದ್ದು, ಮೊದಲನೆಯ ಕಾರ್ಯಕ್ರಮ ಬಾಬ್ತು ಪ್ರತಿಭಾ ಸ್ಪರ್ಧೆ ಮತ್ತು ಬೃಹತ್ ವಾರ್ಷಿಕ ಸೊಲಾತ್ ಮಜ್ಲಿಸ್, ಹಾಗೆ ಮೂರನೇ ದಿವಸದ ಕಾರ್ಯಕ್ರಮ ಬೃಹತ್ ವೈದ್ಯಕೀಯ ಶಿಬಿರ. ನುಸ್ರತುಲ್ ಅನಾಮ್ ಸೊಲಾತ್ ಕಮಿಟಿ ಮಾಜಿ ಅಧ್ಯಕ್ಷರು ಮರ್ಹೂಮ್ ಎಂಬಿ ಹನೀಫ್ ಇವರ ಸ್ಮರಣಾರ್ಥ ನಡೆಯುವಂತಹ ಈ ಬೃಹತ್ ವೈದ್ಯಕೀಯ ಶಿಬಿರದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಹಾಜಿ ಎಂಬಿ ಅಶ್ರಫ್ ಅಧ್ಯಕ್ಷರು ಎಂಜೆ ಮುಲಾರ್ಪಟ್ನ ಇವರಿಗೆ ನುಸ್ರತುಲ್ ಅನಾಮ್ ಸೊಲಾತ್ ಕಮಿಟಿ ಹಾಗೂ ಜಮಾತ್ ಬಾಂಧವರ ಪರವಾಗಿ ಹಾರ್ದಿಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಸ್ವಾಗತವನ್ನು ಮಾಡಿರುವಂತಹ ಜನಾಬ್ ಇರ್ಷಾದ್ ಸದಸ್ಯರು ನುಸ್ರತುಲ್ ಅನಾಮ್ ಸೊಲಾತ್ ಕಮಿಟಿ ಮುಲಾರ್ಪಟ್ನ ಇವರಿಗೂ ಕೂಡ ನುಸ್ರತುಲ್ ಅನಾಮ್ ಸೊಲಾತ್ ಕಮಿಟಿ ಹಾಗೂ ಜಮಾತ್ ಬಾಂಧವರ ಪರವಾಗಿ ಹಾರ್ದಿಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಉದ್ಘಾಟನೆ ಹಾಗೂ ದುವಾ ನಿರ್ವಹಿಸಿರುವಂತಹ ಜನಾಬ್ ಅಲ್ ಹಾಜಿ ಶರೀಫ್ ದಾರಿಮಿ ಖತೀಬರು ಮೊಹಿದ್ದೀನ್ ಜುಮಾ ಮಸೀದಿ ಮುಲಾರ್ಪಟ್ನ ಇವರಿಗೂ ಕೂಡ ನುಸ್ರತುಲ್ ಅನಾಮ್ ಸೊಲಾತ್ ಕಮಿಟಿ ಹಾಗೂ ಜಮಾತ್ ಬಾಂಧವರ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಬೃಹತ್ ಕಾರ್ಯಕ್ರಮದ ವೈದ್ಯಕೀಯ ಶಿಬಿರದ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿರುವಂತಹ ಅತಿಥಿಗಳು ಜನಾಬ್ ಎಂಪಿ ನಾಸೀರ್ ಅಧ್ಯಕ್ಷರು ದಾರುಲ್ ಉಲೂಮ್ ಮದ್ರಸಾ ಮುಲಾರ್ಪಟ್ನ ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಬೃಹತ್ ವೈದ್ಯಕೀಯ ಶಿಬಿರದ ಕೇಂದ್ರ ಬಿಂದುವಾಗಿರುವಂತಹ ಡಾಕ್ಟರ್ ದೀಪ್ತಿ ಶಿಬು MBBS MD ಹಿರಿಯ ವೈದ್ಯಾಧಿಕಾರಿ ಯಣ್ಣಪ್ಪಯ್ಯ ಮೆಡಿಕಲ್ ಕಾಲೇಜು ದಾರ್ಲಕಟ್ಟೆ ಇವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಮತ್ತು ನಮ್ಮ ಜಮಾತ್ ಬಾಂಧವರ ಎಲ್ಲರ ಪರವಾಗಿ ಕೂಡ ಹಾರ್ದಿಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ಇರುವರು ಶ್ರೀ ಗಿರೀಶ್ ಆಲ್ವಾ ಸ್ಥಾಪಕ ಅಧ್ಯಕ್ಷರು ವರಾಹ ಫೌಂಡೇಶನ್ ರಿಜಿಸ್ಟರ್ ಇವರಿಗೂ ಕೂಡ ನುಸ್ರತುಲ್ ಅನಾಮ್ ಸೊಲಾತ್ ಕಮಿಟಿ ಹಾಗೂ ಜಮಾತ್ ಬಾಂಧವರ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಅನುಪಸ್ಥಿತಿ ಇರುವರು ಜಗದೀಶ್ ಆಲ್ವಾ ಪ್ರಗತಿಪರ ಕೃಷಿಕರು ಅರಳ ಇವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಅನುಪಸ್ಥಿತಿಯಲ್ಲಿರುವಂತಹ ಶ್ರೀ ಹರಿಯಪ್ಪ ಮುತ್ತೂರು ಇವರಿಗೂ ಕೂಡ ಈ ಕಾರ್ಯಕ್ರಮದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀ ಜಗದೀಶ್ ಪಾಕಜಿ ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಜನಾಬ್ ಅಬ್ದುಲ್ ಅಜೀಜ್ ಅಧ್ಯಕ್ಷರು ಜುಮಾ ಮಸೀದಿ ಕೊಳ್ತಮಜ್ಜಲ್ ಇವರಿಗೂ ಕೂಡ ನುಸ್ರತುಲ್ ಅನಾಮ್ ಸೊಲಾತ್ ಕಮಿಟಿ ಪರವಾಗಿ ಹಾಗೂ ಜಮಾತ್ ಬಾಂಧವರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಜನಾಬ್ ಆದಮ್ ಅಧ್ಯಕ್ಷರು ಜುಮಾ ಮಸೀದಿ ಕಲ್ಲಗುಡ್ಡೆ ಇವರು ನಮ್ಮೊಂದಿಗೆ ವೇದಿಕೆಯಲ್ಲಿರುವರು. ಇವರಿಗೂ ಕೂಡ ನುಸ್ರತುಲ್ ಅನಾಮ್ ಸೊಲಾತ್ ಕಮಿಟಿ ಹಾಗೂ ಜಮಾತ್ ಬಾಂಧವರ ಪರವಾಗಿ ಹೃದಯ ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಜನಾಬ್ ಮೊಹಮ್ಮದ್ ಶರೀಫ್ ಅಧ್ಯಕ್ಷರು ಜುಮಾ ಮಸೀದಿ ಕುಪ್ಪೆಪದವ್ ಇವರಿಗೂ ಕೂಡ ನುಸ್ರತುಲ್ ಅನಾಮ್ ಸೊಲಾತ್ ಕಮಿಟಿ ಹಾಗೂ ಸರ್ವ ಜಮಾತ್ ಬಾಂಧವರ ಪರವಾಗಿ ಹೃದಯ ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಜನಾಬ್ ಬಶೀರ್ ಅಧ್ಯಕ್ಷರು ಶಂಸುಲ್ ಉಲಮಾ ಎಜುಕೇಶನ್ ಸೆಂಟರ್ ಕುಪ್ಪೆಪದವ್ ಇವರಿಗೂ ಕೂಡ ಈ ಕಾರ್ಯಕ್ರಮದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಜನಾಬ್ ಶಾಲಿ MS ಗೌರವ ಅಧ್ಯಕ್ಷರು ನುಸ್ರತುಲ್ ಅನಾಮ್ ಸೊಲಾತ್ ಕಮಿಟಿ ಮುಲಾರ್ಪಟ್ನ ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಜನಾಬ್ ಮೊಹಮ್ಮದ್ ತೌಹೀದ್ ಅಧ್ಯಕ್ಷರು ಶಂಸುಲ್ ಉಲೂಮ್ ಸೊಲಾತ್ ಕಮಿಟಿ ಆಜಾದ್ ನಗರ ಹಾಗೂ ಜನಾಬ್ ಶಾಕಿರ್ ಎಕ್ಕುಂದ ಅಧ್ಯಕ್ಷರು ಶರಫುಲ್ ಅಲಾಮ್ ಸೊಲಾತ್ ಕಮಿಟಿ ವಾರಟೀಲು
ಜನಾಬ್ ಹುಸೈನಾರ್, ಅಧ್ಯಕ್ಷರು ಮಿಸ್ಬಾಹುಲ್ ಸಿದ್ದಿಕೀನ್ ಸ್ವಲಾತ್ ಕಮಿಟಿ ಮಾರ್ಗದರ್ಶಿ, ಜನಾಬ್ ಅಬ್ದುಲ್ ಜಲೀಲ್, ಅಧ್ಯಕ್ಷರು ಅಲ್ ಬದ್ರಿಯಾ ಸ್ವಲಾತ್ ಕಮಿಟಿ ಆಚಾರ್ಯ ಬೆಟ್ಟು, ಹಾಗೂ ಈ ಕಾರ್ಯಕ್ರಮದಲ್ಲಿರುವ ಸರ್ವ ಗಣ್ಯಾತಿ ಅತಿಥಿಗಳಿಗೂ ಕೂಡ ಒಂದೇ ವಾಕ್ಯದಲ್ಲಿ ನಾನು ಧನ್ಯವಾದಗಳನ್ನು ಸಮರ್ಪಿಸಿದ್ದೇನೆ. ಅದೇ ರೀತಿ ಈ ನೆರೆದಿರುವಂತಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸರ್ವ ಜಮಾತ್ ಬಾಂಧವರಿಗೂ ಕೂಡ ಮತ್ತು ಈ ಕಾರ್ಯಕ್ರಮವನ್ನು ಬಹಳ ಯಶಸ್ಸು ಪೂರ್ವಕವಾಗಿ ಆಯೋಜಿಸಿರುವಂತಹ ನುಸ್ರತುಲ್ ಅನಾಮ್ ಸ್ವಲಾತ್ ಕಮಿಟಿ ಇವರಿಗೂ ಕೂಡ ಜಮಾತ್ ಬಾಂಧವರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸಿದ್ದೇನೆ. ವಾಹಿರ್ ದವಾನ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ಈ ಒಂದು ಬೃಹತ್ ವೈದ್ಯಕೀಯ ಶಿಬಿರ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ಕೂಡಿಕೊಂಡಿದ್ದಾರೆ ಶ್ರೀ ಹರಿಯಪ್ಪ ಮುತ್ತೂರು, ಸದಸ್ಯರು, ಧಾರ್ಮಿಕ ಪಂಚಾಯತ್, ದಕ್ಷಿಣ ಕನ್ನಡ ಜಿಲ್ಲೆ, ಕರ್ನಾಟಕ ಸರ್ಕಾರ. ಇವರನ್ನು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ನಮ್ಮ ಈ ಬೃಹತ್ ಕಾರ್ಯಕ್ರಮ ವೈದ್ಯಕೀಯ ಶಿಬಿರಕ್ಕೆ ಜನಾಬ್ ಎಂಬಿ ಇಸ್ಮಾಯಿಲ್ ಶಾಫಿ ಇವರನ್ನು ಕೂಡ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ನುಸ್ರತುಲ್ ಅನಾಮ್ ಸ್ವಲಾತ್ ಕಮಿಟಿ ಹಾಗೂ ಮೊಹಿಯುದ್ದೀನ್ ಜುಮಾ ಮಸೀದಿ ಮುಲಾರ್ಪಟ್ನ ಸರ್ವ ಬಾಂಧವರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪ್ರೀತಿಪೂರ್ವಕವಾಗಿ ಸ್ವೀಕರಿಸಿ ನಮ್ಮೊಂದಿಗೆ ವೇದಿಕೆಯಲ್ಲಿ ಅಲಂಕರಿಸಿಕೊಂಡಿರುವಂತಹ ಶ್ರೀ ಹರಿಯಪ್ಪ ಮುತ್ತೂರು ಇವರಿಗೆ ನಮ್ಮ ಊರಿನ ಮುತ್ತು ಆಗಿರುವಂತಹ ಶ್ರೀ ಜನಾಬ್ ಎಂಬಿ ಶಾಫಿ ಇವರು ಮೊಮೆಂಟವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಈ ಬೃಹತ್ ನಮಸ್ಕರಿಸುತ್ತಾ ಮೊತ್ತ ಮೊದಲಿಗೆ ಈ ಅದ್ಭುತವಾದ ಕಾರ್ಯಕ್ರಮವನ್ನು ವ್ಯವಸ್ಥಿತ ರೀತಿಯಲ್ಲಿ ಮಾಡಿದಂಥ ಈ ಸಂಸ್ಥೆಯ ಅಧ್ಯಕ್ಷರು, ಗೌರವಾನ್ವಿತ ಸದಸ್ಯರಲ್ಲಿ ನಾನು ಮೊತ್ತ ಮೊದಲಿಗೆ ಕ್ಷಮೆಯನ್ನು ಯಾಚಿಸುತ್ತಾ, ನಾನು ತನ್ನ ಮುತ್ತೂರು ಮತ್ತು ಮೂಲಾರ್ಪಟ್ನ ಬಾಲ್ಯದಿಂದ ಒಂದು ಸಂಬಂಧ ಇರುವಂಥ ಒಂದು ಕ್ಷೇತ್ರ ನಮ್ಮ ನೆರೆಕೆರೆ. ಹಾಗಾಗಿ ಇವತ್ತೊಂದು ಬಹಳ ಅಗತ್ಯ ಕಾರ್ಯಕ್ರಮದಿದ್ದ ಕಾರಣ ನನಗೆ ಅಲ್ಲಿ ಹೋಗಲೇಬೇಕಿತ್ತು. ಬರುವಾಗ ತಡ ಆಯಿತು. ಕಾರ್ಯಕ್ರಮ ಎಲ್ಲ ಒಳ್ಳೆ ರೀತಿಯಲ್ಲಿ ಆಗಲಿ, ಇಂಥ ಒಂದು ಅದ್ಭುತ ಕಾರ್ಯಕ್ರಮವನ್ನು ಈ ಸಂಸ್ಥೆ ಇವತ್ತಿನಿಂದಲ್ಲ, ಇದಕ್ಕಿಂತ ಮುಂಚೆನೆ ಮೊದಲಿಂದಲೂ ಬಹಳ ಸೌಹಾರ್ದತ ರೀತಿಯಲ್ಲಿ ಎಲ್ಲರನ್ನ, ಎಲ್ಲ ಜಾತಿ ಧರ್ಮ ಎಲ್ಲವನ್ನ ಮರೆತು ಎಲ್ಲರೂ ನಮ್ಮವರೇ, ನಾವು ಎಲ್ಲ ಒಂದೇ ತಾಯಿಯ ಮಕ್ಕಳಂತೆ ಬದುಕು ಬಾಳಬೇಕು ಈ ತುಳುನಾಡಲ್ಲಿ ಅಂತ ಹೇಳಿ ಒಳ್ಳೆ ಕಾರ್ಯಕ್ರಮವನ್ನ, ಅದು GHM ಫೌಂಡೇಶನ್ ಆಗಿರ್ಬೋದು, ಇನ್ನಿತರ ಕಾರ್ಯಕ್ರಮಗಳನ್ನ ಎಲ್ಲ ಸಂಸ್ಥೆಗಳು ಮಾಡ್ತಾ ಇದೆ. ದೇವರು ನಿಮ್ಗೆಲ್ರಿಗೂ
ಅನುಗ್ರಹಿಸಲಿಂತ ಹೇಳುತ್ತಾ ಅವಕಾಶ ಆಗಿ ನಿಮ್ಗೆಲ್ಲರಿಗೂ ವಂದಿಸುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ಕ್ಷಮೆಯನ್ನು ಯಾಚುತ್ತಾ ಒಂದೆರಡು ಮಾತುಗಳನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶುಭ ನುಡಿಯೊಂದಿಗೆ ಹಾರೈಸಿದಂತಹ ಶ್ರೀ ಹರಿಯಪ್ಪ ಮುತ್ತೂರಿ ಇವರಿಗೆ ನುಸ್ರತುಲ್ ಅನಾಮ್ ಸಲಾತ್ ಕಮಿಟಿ ಹಾಗೂ ಮೊಹಿಯುದ್ದೀನ್ ಜುಮಾ ಮಸೀದಿ ಸರ್ವರ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ನುಸ್ರತುಲ್ ಅನಾಮ್ ಸಲಾತ್ ಕಮಿಟಿ ವತಿಯಿಂದ 25ನೇ ವಾರ್ಷಿಕದ ಈ ಬೆಳ್ಳಿ ಹಬ್ಬದ ಪ್ರಯುಕ್ತ ನಡೆಸಲ್ಪಟ್ಟಂತಹ 2 ದಿನಗಳ ಧಾರ್ಮಿಕ ಕಾರ್ಯಕ್ರಮ ಹಾಗೂ ಸಾಮಾಜಿಕ ಕಾರ್ಯಕ್ರಮ, ಇವತ್ತು ನಡೆದಂತಹ ವೈದ್ಯಕೀಯ ಶಿಬಿರ. ಈ ಶಿಬಿರದಲ್ಲಿ ಸಾಧಾರಣ ಈ ಊರಿನ ಗ್ರಾಮದ ಸುತ್ತಮುತ್ತಲಿನ ಹಲವಾರು ಗ್ರಾಮಸ್ಥರು ಬಂದು ಇದರ ಸದುಪಯೋಗವನ್ನು ಪಡೆದುಕೊಂಡಿದ್ದಾರೆ. ಈ ಸಂಘಟನೆಯು ಕಳೆದ 25 ವರ್ಷಗಳಿಂದ ಹಲವಾರು ಮನೆಗಳಿಗೆ, ಹಲವಾರು ಬಡವರಿಗೆ ಆರ್ಥಿಕವಾಗಿ ವೈದ್ಯಕೀಯ ನೆರವು ಹಾಗೂ ಆರ್ಥಿಕ ನೆರವನ್ನು ನೀಡುತ್ತಾ ಬಂದು ತನ್ನ ಜಾತಿ ಮತ ಭೇದವನ್ನು ಬದಿಗಿಟ್ಟು ಎಲ್ಲ ಧರ್ಮದ ವ್ಯಕ್ತಿಗಳಿಗೂ ಇದರ ಆರ್ಥಿಕವಾಗಿ ಸಹಾಯ ಮಾಡಿದಂಥ ಸಂಘಟನೆಯಾಗಿರುತ್ತದೆ. ಈ ಸಂಘಟನೆ ಇದಕ್ಕಿಂತ ಮುಂಚೆ ಒಂದು 10 ಜೋಡಿ ಸಾಮೂಹಿಕ ವಿವಾಹಕ್ಕೆ ಆರ್ಥಿಕವಾಗಿ ಬೆಂಬಲ ನೀಡಿದೆ, ಸಾಮೂಹಿಕ ವಿವಾಹ ನಡೆಸಿದೆ ಹಾಗೂ ಅದರ ನಂತರ ವರ್ಷದಲ್ಲಿ ಅದರ ನಂತರದ ಬರುವ ಇಯರಲ್ಲಿ 12 ಜೋಡಿ ಸಾಮೂಹಿಕ ವಿವಾಹ ನಡೆಸಿರುತ್ತದೆ. ಇಂತಹ ಸಂಘಟನೆಯು ಒಂದು ಊರಿಗೆ, ಒಂದು ಗ್ರಾಮಕ್ಕೆ ಅಗತ್ಯವಾಗಿದ್ದು ಎಲ್ಲ ವಿಧದಲ್ಲೂ ಆರ್ಥಿಕವಾಗಿ ಎಲ್ಲ ಶೈಕ್ಷಣಿಕವಾಗಿಯೂ ತುಂಬ ಬೆನ್ನೆಲುಬಾಗಿ ನಿಂತಿರುತ್ತದೆ ಗ್ರಾಮಕ್ಕೆ. ಇಂತಹ ಸಂಘಟನೆಯು ಊರಿನ ಎಲ್ಲ ಗ್ರಾಮದಲ್ಲಿಯೂ ಇರಬೇಕು ಮತ್ತು ಈ ಸಂಘಟನೆಯು ಇನ್ನೂ ಎತ್ತರಕ್ಕೆ ಬೆಳೆಯಬೇಕು. ನಮ್ಮ ಬೆಂಬಲವು ಸದಾ, ನಾನು ಇದರ ಒಂದು ಸಕ್ರಿಯ ಕಾರ್ಯಕರ್ತನಾಗಿದ್ದು ನನ್ನ ಬೆಂಬಲವು ಸದಾ ಈ ಸಂಘಟನೆಗೆ ಇರುತ್ತದೆ. ಅಸ್ಸಲಾಮು ಅಲೈಕುಂ. ಮೊಹಿಯುದ್ದೀನ್ ಜುಮಾ ಮಸೀದಿ ಮುಲಾರ್ಪಟ್ನ ಇದರ ಅಂಗಸಂಸ್ಥೆಯಾದಂತಹ ನುಸ್ರತುಲ್ ಅನಾಮ್ ಸಲಾತ್ ಕಮಿಟಿ ಮುಲಾರ್ಪಟ್ನ ಸತತ 35 ವರ್ಷಗಳಿಂದ ಹಲವಾರು ಸಾಮಾಜಿಕ ಸೇವೆಗಳನ್ನು ಮುನ್ನಡೆಸಿಕೊಂಡು ಬರ್ತಾ ಇದ್ದೇವೆ. ಇದರಲ್ಲಿ ನಾನು ಒಬ್ಬ ಕಾರ್ಯಕರ್ತನ ಆಗಿದ್ದೇನೆ ಒಂದು ಪ್ರೌಡ್ ಫೀಲ್ ಆಗ್ತದೆ. ಹಲವಾರು ನಮ್ಮ ಊರಿನ ಬಡ ಜನರಿಗೆ ವೈದ್ಯಕೀಯ ಆಗಿರಬಹುದು, ಶೈಕ್ಷಣಿಕ ಆಗಿರಬಹುದು ಅಥವಾ ಆರ್ಥಿಕವಾಗಿ ಆಗಿರಬಹುದು, ಪ್ರತಿಯೊಂದು ವಿಷಯದಲ್ಲೂ ಕೂಡ ಒಂದು ಉತ್ತಮ ಚಾರಿಟಿಯನ್ನು ಮುನ್ನಡೆಸಿಕೊಂಡು ಬರ್ತಾ ಇದೆ. ಮುಂದೆಯೂ ಕೂಡ ನಮ್ಮ ಈ ನುಸ್ರತುಲ್ ಅನಾಮ್ ಸಲಾತ್ ಕಮಿಟಿ ಹಲವಾರು ಸಾಮಾಜಿಕ ಚಟುವಟಿಕೆ ಕಾರ್ಯ ಮುನ್ನಡೆಸಿಕೊಂಡು ಬರಬೇಕು ಅಂತೇಳಿ ಸೃಷ್ಟಿಕರ್ತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಥ್ಯಾಂಕ್ ಯು ಸೋ ಮಚ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನುಸ್ರತುಲ್ ಅನಾಮ್ ಸಲಾತ್ ಕಮಿಟಿ ಹಾಕಿಯೋ ಇವತ್ತು ಈ ವೈದ್ಯಕೀಯ ಶಿಬಿರ ಭಾರಿಯವರು ಎಲ್ಲರಿಗೂ ಮೆಚ್ಚಿನ പോകുന്ന ഒരു കാര്യക്രമമായിട്ട് മാഷാ അല്ലാ നല്ലൊരു പേഷ്യൻറ്റുമാർ നല്ല നിലക്ക് ഒരു ടെസ്റ്റാക്കിയിട്ട് എല്ലാം നല്ല ടെസ്റ്റാണ് മറത്ത് ಟ್ಯಾಬ್ಲೆಟೆಲ್ಲ ಬರ್ತಾ ನಲ್ಲೊರು രീതിയിൽ വൈദ്യകീയ ಶಿಬಿರ നൽകുന്നത് എല്ലാവിധ ആശംസ ആക്കിയിട്ടുണ്ട്. നുസ്രത്തുൽ അനാം സലാത്ത് കമ്മിറ്റി കണ്ടക്ട് ചെയ്ത പരിപാടി നന്നായി തന്നെ ചെയ്തിട്ടുണ്ട്. ഓർഗനൈസേഷനൊക്കെ നന്നായിട്ടുണ്ടായിരുന്നു. ഒരുവിധം ഒരുപാട് പേഷ്യൻസിനെ കാണാനും പറ്റി, സ്ക്രീൻ ചെയ്യാനും പറ്റി, ചിലവർക്കൊക്കെ മരുന്ന് സ്റ്റാർട്ട് ചെയ്യാനും പറ്റി. ഇതുവരെ ഡയഗ്നോസ് ചെയ്യാത്ത കുറേ ഷുഗർ പേഷ്യൻസിനും BP പേഷ്യൻസിനും കിട്ടി. അവർക്കെല്ലാം മരുന്ന് സ്റ്റാർട്ട് ചെയ്യാനും എല്ലാം സാധിച്ചു. വളരെ നന്നായി തന്നെ ഓർഗനൈസ് ചെയ്തിട്ടുണ്ട്. എല്ലാം ഓരോ സെക്ഷനായിട്ടൊക്കെ അവർ സഹായിച്ചിട്ടുണ്ട്. പ്രത്യേകിച്ച് വലിയ തിരക്കൊന്നും ഇല്ലാത്ത രീതിയിൽ നല്ല ഓർഡർലി ആയിരുന്നു പരിപാടി. നന്നായി തന്നെ കണ്ടക്ട് ചെയ്തു. ಅಸ್ಸಲಾಮು ಅಲೈಕುಂ. ನುಸ್ರತುಲ್ ಅನಾಮ್ ಸಲಾತ್ ಕಮಿಟಿ ಇದ್ರ 75ಾಮತ್ತು ವರ್ಷದ್ದು ಸಿಲ್ವರ್ ಜೂಬಿಲಿ ಪ್ರಯುಕ್ತ ನಮರು 3-4 ಕಾರ್ಯಕ್ರಮ ಹಾಕೊಂಡು ಇಯರ್ಚಿದ್ದೀನಿ. ಅಲ್ಹಮ್ದುಲಿಲ್ಲ ಪಡಚಾಂಡು ಅಪಾರ ಅನುಗ್ರಹ ಕೊಂಡುಟ್ಟು ಅದು 3-4 ಪೂರ್ತಿಯಾಗಿತ್ತು. ಇನ್ಶಾ ಅಲ್ಲಾ ಇನ್ನು ಮುನ್ನೋಲುಗು ಹಿಂಗಂತ ಚೊಮ್ಮೆ ನಂಗೆ ಯೋಜನೆ ಎಲ್ಲ ಹಾಕಿಟ್ಟಿಲ್ಲ. ഇൻഷാ അല്ലാ ഇതുപോലെ ഇങ്ങനത്തെ
നല്ല നല്ല കാര്യ ആക്കുക പഠിച്ചു ഞങ്ങൾക്ക് തോഫീക്ക് തരണം. പിന്നെ ഞങ്ങൾ ಇದಕ್ಕೆ ಎಲ್ಲ ರೂಪത്തിലും ಸಹಕಾರಾಗಿಯೋ ನಾವು ಜಮಾತ್ ಕಮಿಟಿಗೂ ದರ್ಸ ಕಮಿಟಿಗೂ ಎಲ್ಲತ್ತಿಗೂ ನಾನು ಅಭಿನಂದನೆ ಹಾಕಿಕೊಂಡಿಲ್ಲ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಮೊಯ್ದೀನ್ ಜುಮಾ ಮಸೀದಿ ಮೂಲಾರ್ಪಟ್ನ ನೆತ್ತ ಹದಿನಡುಪುನಂಚಿನ ನಸುತುಲ್ ಅನಾಮ್ ಸೊಲಾತ್ ಕಮಿಟಿ ಮೂಲಾರ್ಪಟ್ನ ನೆತ್ತ ಸಿಲ್ವರ್ ಜುಬ್ಲಿ ದ ಪ್ರಯುಕ್ತ ಇನಿ ಮೂಲಾರ್ಪಟ್ಟಣದ ಮಸೀದಿಲಿ ಒಂಜಿ ಬೃಹತ್ ಆರೋಗ್ಯ ತಪಾಸಣೆ ಶಿಬಿರ ನಡೆತೊಂದುಂಡು. ಅವು ಏನಪ್ಪ ಕಾಲೇಜ್ ಮೆಡಿಕಲ್ ಕಾಲೇಜ್ ಮುಖೇನ ಮಲ್ತೊಂದುಲೇರು. ಇನ್ನು ಈ ಜವನೀರ್ ದಾದನ ಎಂಕಲ್ನ ಆಸುಪಾಸ್ದ ಜವನೀರು ಬಾರಿ ದುಂಬುದಿಂಚಿ ನಮ್ಮ ಸುಮಾರು ವರ್ಷದಿಂಚಿ ಸಹೋದರಲಕ್ಕ ಮೆಗ್ಗೆಪಲ್ಲೆಲ್ಲಕ್ಕ ಬದುಕಿನ ಜವನೀರು ಮುಲ್ಪ ಜಾತಿ ಭೇದ ಇಜ್ಜಿ ಧರ್ಮ ಭೇದ ಇಜ್ಜಿ ಓವಿ ಶ್ರೀಮಂತ ಬಡವೆ ಬಂದ ಭೇದ ಭಾವ ಇಜ್ಜಿ ಪೂರೆಲ್ಲ ಸಹೋದರ ರೀತಿಯ ತೂಪುನಂಚಿನ ಒಂಜಿ ಯುವಕರನ ತಂಡ ಬಾರಿ ಶೋಕದ ಅಚ್ಚುಕಟ್ಟದ ಒಂಜಿ ಕಾರ್ಯಕ್ರಮ ಮಲ್ದೇರು. ಕರೀನ ಕೆಲವು ವರ್ಷಡ್ ಒಂಜಿ 25 ಜೊತೆ ಬಡ ಜನಕ್ಲೆಗ್ ಒಂಜಿ ಸಾಮೂಹಿಕ ಮದ್ವೆ ಮಲ್ತದ ಅಕ್ಲೆಗ್ಲ ಒಂಜಿ ಬಾಳಿಗೆ ಬೆಳಕಾಪ್ನಂಚಿನ ಕೆಲಸ ಮಲ್ದಿರು. ಅಂಚಿನ ಅತ್ತಂದೆ ಈ ಪರಿಸರ ಮಸ್ತ್ ಅನಾರೋಗ್ಯ ಪೀಡಿತರಿಗೆ ಅಕ್ಲೆ ಇಲ್ಲಗ ಪೋದು ಅಕ್ಲೆಗೆ ವೀಲ್ ಚೇರ್ ಅದಕ್ಕೂ ಬೇತೆ ಬೇತೆ ರೀತಿಯ ಸಹಾಯ ಮಲ್ಪನಂಚಿನ ಒಂಜಿ ಎಡ್ಡೆ ಮನಸ್ಥಿತಿಯ ಯುವಕರನ ತಂಡ ಮೂಲುಂಡು. ನಿಜವಾದ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಪ್ರತಿ ಗ್ರಾಮದ ಇಂಚಿನ ಒಂದು ಯುವಕರನ ತಂಡ ಎತ್ತಂಡ ಖಂಡಿತವಾದ್ಲ ಏರಿಗ್ಲ ಕಷ್ಟಡ್ ಉಪ್ಪುನಕ್ಲಿಗೆ ತೊಂದರೆ ಆಗ್ತಿದ್ದ. ದಯಂದು ಬಂಡ ಜಾತಿ ಧರ್ಮ ಪಕ್ಷ ಪೂರ ಭೇದ ಭಾವನ ಮರೆತದು ಸದಾ ಸಮಾಜಮುಖಿ ಕೆಲಸ ಮಲ್ಪಡ್ಬಂದು ಚಿಂತನೆ ಎತ್ತಿನಂಚಿನ ಯುವಕರನ ತಂಡ ಮಲ್ಪನಂಚಿನ ಕೆಲಸ ನಿಜವಾದ್ಲ ಶ್ಲಾಘನೀಯ. ನಿಕ್ಲನ ಇಂಚಿನ ದುಂಬುದ ಯೋಜನೆలుಂಡ ಐಕೆ ಖಂಡಿತವಾದ ಇಂಕಲು ಬೆರಿಸಾಯದ ಉಲ್ಲ ನಿಕ್ಲ ಈ ಸಮಾಜಮುಖಿ ಬೇಲೆಯಲ್ಲಿ ನನಾತ್ ಜನಕ್ಲಿಗೆ ಮುಟ್ಟಾಡು ಆ ಮೂಲಕ ನನಾತ್ ಸಮಾಜಮುಖಿ ಕೆಲಸ ಮಲ್ಪರ ಆ ಭಗವಂತೆ ಸರ್ವಧರ್ಮದ ಭಗವಂತೆ ನಿಕ್ಲೆ ಮಾತೆರಗಿಲ ಆಶೀರ್ವಾದ ಮಲ್ಪಡು ಬನೊಂದು ಎನ್ನುವ ಮೊಹಿದ್ದೀನ್ ಜುಮಾ ಮಸೀದಿ ಮುಲರಪಟ್ನ ಇದರ ಅಂಗಸಂಸ್ಥೆ ದಾರುಲ್ ಉಲೂಮ್ ಮದ್ರಸಾ ಅಧೀನದಲ್ಲಿರುವ ನಸ್ರತುಲ್ ಅನಾಮ್ ಸಲಾತ್ ಕಮಿಟಿ ಮುಲರಪಟ್ನ ಇದರ ಸಿಲ್ವರ್ ಜುಬಿಲಿ ಕಾರ್ಯಕ್ರಮದ ನಿಮಿತ್ತ ಇವತ್ತು 2 ದಿವಸಗಳ ಧಾರ್ಮಿಕ ಕಾರ್ಯಕ್ರಮ ಹಾಗೂ ಇವತ್ತು ವೈದ್ಯಕೀಯ ಶಿಬಿರ ಈ ಒಂದು ಮಸೀದಿಯ ಪರಿಸರದಲ್ಲಿ ನಡೆಯುತ್ತಿದೆ. ಇದು ಶ್ಲಾಘನೀಯ. ಯಾಕೆಂತ ಹೇಳಿದರೆ ಈ ಒಂದು ನಸ್ರತುಲ್ ಸಲಾತ್ ಕಮಿಟಿ ಸುಮಾರು 25 ವರ್ಷಗಳಿಂದ ಇಲ್ಲಿ 2 ಸಲ ಒಂದು 10 ಜೋಡಿ ಮತ್ತೊಂದು ಸಲ 12 ಜೋಡಿ ಸಾಮೂಹಿಕ ಮದುವೆ ಮಾಡಿ ಅದರೊಟ್ಟಿಗೆ ಸೂರಿಲ್ಲದವರಿಗೆ ಯಾರು ನಿರ್ಗತಿಕರಿದ್ದಾರೆ ಅವರಿಗೆ ಸೂರಿಲ್ಲದೆ ಸೂರಿದ್ದವರಿಗೆ ಆ ಸೂರಿನ ದುರಸ್ತಿ ಕೆಲವೊಂದು ಮನೆಗಳ ದುರಸ್ತಿಗಳನ್ನು ಮಾಡಿದ್ದು ನನ್ನ ಗಮನಕ್ಕೆ ಬಂದಿದೆ. ಅದರೊಟ್ಟಿಗೆ ಯಾರು ಸಮಾಜದಲ್ಲಿ ಆರ್ಥಿಕ ದುರ್ಬಲರಿದ್ದಾರೆ ಅವರಿಗೆ ರಂಜಾನ್ನ ಸಮಯದಲ್ಲಿ ಆಹಾರ ಕಿಟ್ ಹಾಗೂ ಇತರ ಸಮಯದಲ್ಲಿ ವೈದ್ಯಕೀಯ ಶಿಬಿರಗಳನ್ನು ಮಾಡಿದಂಥ ಒಂದು ಕೀರ್ತಿ ಈ ಸಂಸ್ಥೆಗೆ ದೊರೆಯುತ್ತದೆ. ಮುಂದಿನ ದಿನಗಳಲ್ಲಿಯೂ ಇಂಥ ಒಂದು ಕಾರ್ಯಕ್ರಮ ಇವರು ಮಾಡಲಿಕ್ಕೆ ದೇವರು ಅವರಿಗೆ ಅನುಗ್ರಹಿಸಲಿ. ಇದಕ್ಕೆಲ್ಲ ದುಡಿಯುವಂಥ ಈ ಒಂದು ತಂಡಕ್ಕೆ ದೇವರು ಆರೋಗ್ಯ ಸುಖ ಸಂಪತ್ತನ್ನು ಕರುಣಿಸಲಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಇಂಥ ಒಳ್ಳೆ ಕಾರ್ಯಕ್ರಮ ಮಾಡುವುದರಲ್ಲಿ ನಮ್ಮನ್ನು ನಿಮ್ಮ ಜೊತೆ ಕರೆಯಿರಿ, ನಾವು ಕೂಡ ನಿಮ್ಮೊಟ್ಟಿಗೆ ಭಾಗಿಯಾಗ್ತೇವೆ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ. ಅಸ್ಸಲಾಮು ಅಲೈಕುಂ. ಮೊಹಿದ್ದೀನ್ ಜುಮಾ ಮಸೀದಿ ಮುಲಾರಪಟ್ನ ಇದರ ಅಧೀನದಲ್ಲಿರುವಂತಹ ದಾರುಲ್ ಉಲೂಮ್ ಮದ್ರಸಾ ಇದರ ಅಂಗಸಂಸ್ಥೆ ನುಸ್ರತುಲ್ ಅನಾಮ್ ಸಲಾತ್ ಕಮಿಟಿ ಮುಲಾರಪಟ್ನ ಇದರ ಸಿಲ್ವರ್ ಜುಬ್ಲಿ ಕಾರ್ಯಕ್ರಮದ ಪ್ರಯುಕ್ತ 3 ದಿನಗಳ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಯಶಸ್ವಿಯಾಗಿ ನಡೆದಿದೆ. ಪ್ರಥಮ ದಿನದ ಕಾರ್ಯಕ್ರಮದಲ್ಲಿ ಇಸ್ಲಾಮಿಕ್ ಮಕ್ಕಳ ಕಲಾ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ನಡೆದಿದೆ. ಅಲ್ಹಮ್ದುಲಿಲ್ಲಾ. 2ನೇ ದಿನ ನಿನ್ನೆಯ ದಿನ ಸಲಾತ್ ವಾರ್ಷಿಕ ಹಾಗೂ ದುವಾ ಮಜ್ಲಿಸ್ ಕೂಡ ನಡೆದಿದೆ. ಇವತ್ತು ಸಮಾರೋಪ ಸಮಾರಂಭದ ಕಾರ್ಯಕ್ರಮದ ದಿನದ ಪ್ರಯುಕ್ತ ಈ ದಿನ ನಮ್ಮ ನುಸ್ರತುಲ್ ಅನಾಮ್ ಸಲಾತ್ ಕಮಿಟಿ ಇದರ ಮಾಜಿ ಅಧ್ಯಕ್ಷರಾಗಿರುವಂತಹ MB ಹನೀಫ್ ಇವರ ಸ್ಮರಣಾರ್ಥ ಬೃಹತ್ ವೈದ್ಯಕೀಯ ತಪಾಸಣಾ ಶಿಬಿರ ಜಿಲ್ಲೆಯ ಪ್ರತಿಷ್ಠಿತ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಆಗಿರುವಂತಹ ಯನ್ನಪಯ್ಯ ವೈದ್ಯಕೀಯ ವಿದ್ಯಾಲಯ ಇವರ ಜೊತೆ ಇವತ್ತು ನಾವು ಶಿಬಿರ ನಡೆದಿದೆ. ಸುಮಾರು 100 ರೋಗಿಗಳು ಬಂದು ಇಲ್ಲಿ ಆರೋಗ್ಯ ತಪಾಸಣೆ ನಡೆಸಿರುತ್ತಾರೆ. ಮುಂದಿನ ದಿನಗಳಲ್ಲೂ ಕೂಡ ಇಂತಹ ಹತ್ತಾರು ಸೇವೆಯನ್ನು ನುಸ್ರತುಲ್ ಅನಾಮ್ ಸಲಾತ್ ಕಮಿಟಿಯಿಂದ ನಾವು ನಡೆಸಲಿದ್ದೇವೆ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ಜನಸೇವೆ ಜನಾರ್ದನ ಸೇವೆ ಎನ್ನುವಂಥ ಒಂದು ಮಾತಿದೆ. ಖಂಡಿತವಾಗಿಯೂ ಇವತ್ತು ಈ ಮಾತು ಇಲ್ಲಿ ಸಾಕಾರಗೊಂಡಿದೆ. ಯಾಕಂದರೆ ನುಸ್ರತುಲ್ ಅನಾಮ್ ಸಲಾತ್ ಕಮಿಟಿ ಮೂಲಾರಪಟ್ನ ಇದರ ಒಂದು ಸಿಲ್ವರ್ ಜುಬಿಲಿ ಪ್ರಯುಕ್ತ ಆಯೋಜಿಸಿರುವಂತಹ ಈ ಒಂದು ಉಚಿತ ವೈದ್ಯಕೀಯ ಶಿಬಿರ ಏನಿದೆ ಅದು ಇವತ್ತು ಬಹಳ ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ.
ಈ ಕಮಿಟಿಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ಹಾಗೂ ಎಲ್ಲ ಸದಸ್ಯರು ಇವತ್ತು ನಿಜಕ್ಕೂ ಅಭಿನಂದನಾರ್ಹರು. ಯಾಕಂದರೆ ಇವರು ಬಹಳ ಒಂದು ಉತ್ತಮವಾದ ಕೆಲಸವನ್ನು ಇಲ್ಲಿನ ಸಾರ್ವಜನಿಕರಿಗೋಸ್ಕರ ಮಾಡಿದ್ದಾರೆ. ಅವರಿಗೆ ಆ ಭಗವಂತನು ಒಳ್ಳೆಯದನ್ನು ಹರಸಲಿ ಅಂತ ನಾನು ಇಚ್ಛೆಪಡ್ತೇನೆ. ಧನ್ಯವಾದ. ನುಸ್ರತುಲ್ ಅನಾಮ್ ಸ್ವಲಾತ್ ಕಮಿಟಿ ಮುಲರಪಟ್ನ ಇದರ ಸಿಲ್ವರ್ ಜುಬಿಲಿ ಆಶ್ರಯದಲ್ಲಿ ಮಾಡಿರುವಂತಹ ಈ ಬೃಹತ್ ವೈದ್ಯಕೀಯ ಶಿಬಿರವು ಅತ್ಯಂತ ಯಶಸ್ವಿಯಾಗಿ ಮೂಡಿಬಂದಿದೆ. ಇವರು ನಮಗೆ ನೀಡಿರುವಂತಹ ಸಹಕಾರ ಆಗಿರ್ಬೋದು, ಇವರು ನಮ್ಮನ್ನು ವೆಲ್ಕಮ್ ಮಾಡಿದ ರೀತಿಯಾಗಿರ್ಬೋದು, ತುಂಬ ಅಂದರೆ ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ವೆಲ್ಕಮ್ ಮಾಡಿದ್ದಾರೆ. ಸೊ ಅದಕ್ಕಾಗಿ ನಾವು ತುಂಬ ಧನ್ಯವಾದಗಳನ್ನು ಹೇಳ್ತೇವೆ. ಅನಾಮ್ ಸ್ವಲಾತ್ ಕಮಿಟಿ ಹಾಗೂ ಯನಪಯ್ಯ ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು ಜಂಟಿಯಾಗಿ ನಡೆದ ಇದರ ವತಿಯಿಂದ ನಡೆದಂತಹ ಈ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಅಲ್ಹಮ್ದುಲಿಲ್ಲಾ ಸರ್ವಶಕ್ತನಾದ ಅಲ್ಲಾಹನ ಅಪಾರ ಅನುಗ್ರಹದಿಂದ ಬಹಳ ಒಂದು ಯಶಸ್ವಿಯಾಗಿ ನಡೆದಿದೆ. ಸುಮಾರು 150ಕ್ಕೂ ಹೆಚ್ಚು ಫಲಾನುಭವಿಗಳು ಬಂದು ಆರೋಗ್ಯ ತಪಾಸಣೆ ನಡೆಸಿರುತ್ತಾರೆ. ಈ ಶಿಬಿರದ ಯಶಸ್ವಿಗಾಗಿ ಸಹಕರಿಸಿದ ಯನಪಯ್ಯ ಆಸ್ಪತ್ರೆಯ ಎಲ್ಲ ವೈದ್ಯರಿಗೂ ಸಿಬ್ಬಂದಿ ವರ್ಗದವರಿಗೂ ಈ ಜಮಾತ್ ಬಾಂಧವರ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಸೌಂಡ್ ಸಿಸ್ಟಮ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂತಹ ರಕ್ಷಾ ಸೌಂಡ್ಸ್ ಬಡಗಬೇಲೂರು ಇವರಿಗೂ ಜಮಾತ್ ಬಾಂಧವರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಈ ವರ್ಷದ ಸಿಲ್ವರ್ ಜುಬಿಲಿ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಇಂದಿನ ಈ ಕಾರ್ಯಕ್ರಮವನ್ನು ನಾವು ಕೊನೆಗೊಳಿಸ್ತಾ ಇದ್ದೇವೆ. ಅಸ್ಸಲಾಮು ಅಲೈಕುಂ.